Amen. Hallelujah. Hallelujah. ಕೈ ಎತ್ತನ ನಾವೆಲ್ಲ. Praise the Lord. Amen. ದೇವರ ನಾಮಕ್ಕೆ ಸ್ತೋತ್ರಗಳನ್ನ ಸಲ್ಲಿಸ್ತಾ ಈ ಸೃಷ್ಟಿಯ ಯಜಮಾನನು ಸೃಷ್ಟಿಯನ್ನುಂಟು ಮಾಡಿರ್ತಕ್ಕಂಥ ನಮ್ಮ ಒಡೆಯನಾದ ಯೇಸುವಿನ ಚರಣಗಳಿಗೆ ಮುದ್ದಿಟ್ಟು ನಾನು ಇವತ್ತಿನ ದಿನ ನಿಮ್ಮ ಮುಂದೆ ಸ್ವಲ್ಪ ಸಮಯ ವಾಕ್ಯವನ್ನು ಹಂಚಿಕೊಳ್ಳುವುದಕ್ಕಾಗಿ ನಾನಿವತ್ತು ನಿಮ್ಮ ಮುಂದೆ ನಿಂತಿದ್ದೇನೆ. ಯಾರೂ ಒಂದು ತರಾತುರಿಯಲ್ಲಿ ಹೋಗುವಂಥ ಅವಶ್ಯಕತೆ ಇಲ್ಲ. ಈ ಒಂದು ಸಭೆ ಆದಮೇಲೆ ಊಟ ಇದೆ, ನೀವೆಲ್ಲ ಊಟವನ್ನು ಮಾಡಿಕೊಂಡು ಹೋಗ್ಬೇಕೆಂಬುದಾಗಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ. ಪ್ರೇರೆ, ನಾವು ವಾಕ್ಯಕ್ಕೆ ಹೋಗೋದಕ್ಕಿಂತ ಮುಂಚೆ ಕೆಲವೆರಡು ಮಾತುಗಳನ್ನ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಯಾರು ಮಾತಾಡಬೇಡ್ರಿ, ನಿಮ್ಮ ಮೊಬೈಲ್ಗಳನ್ನ ಸ್ವಿಚ್ ಆಫ್ ಮಾಡಿ ಅಥವಾ ಸೈಲೆಂಟ್ನಲ್ಲಿಡಿ. ಏಕೆಂದರೆ ನೀವು ನಿಮ್ಮ ಪೂರ್ತಿ ಲಕ್ಷ್ಯವನ್ನ ನನ್ನ ಕಡೆ ಇಟ್ಟರೆ ನಿಮಗೆ ದೇವರ ವಾಕ್ಯ ಅರ್ಥ ಆಗೋದು. ಹೌದಾ? ನಾವು ದಿನ ಎಲ್ಲ ಬೆಳಗ್ಗೆಯಿಂದ ರಾತ್ರಿವರೆಗೆ ಅನೇಕ ಕೆಲಸಗಳನ್ನ ಮಾಡ್ತಾ ಇರ್ತೇವೆ, ಮಾತಾಡ್ತಾ ಇರ್ತೇವೆ. ಆದ್ರೆ ಇವತ್ತು ಸ್ವಲ್ಪ ಸಮಯ ನಾನು ತೆಗೆದುಕೊಳ್ತೇನೆ, ಈ ದೇವರ ವಾಕ್ಯದ ಕಡೆಗೆ ನಿಮ್ಮ ಲಕ್ಷ್ಯ ಇರಲಿ. ಈಗ ಪಾಸ್ಟರ್ ಡೇವಿಡ್ ಅವರು ಹೇಳಿದ ಹಾಗೆ ನಾನು ಒಂದು ಲಿಂಗಾಯತ್ ಕುಟುಂಬದಲ್ಲಿ ಹುಟ್ಟಿ, ನಮ್ಮ ಸ್ವಂತ ಒಂದು ಊರು ಬೀದರ್ ಜಿಲ್ಲೆಯಲ್ಲಿ ಇದೆ ಅಥವಾ ಗುಲ್ಬರ್ಗಾದಲ್ಲಿ. ಆನಂತರ ನಾನು ಬಳ್ಳಾರಿಯಲ್ಲಿ ನಾನು ಬೆಳೆದೆ. ಆನಂತರ ಸಂಕೇಶ್ವರದಲ್ಲಿ ಸೇವೆ ಮಾಡಿ ಇವತ್ತು ಕೊಲ್ಲಾಪುರದಲ್ಲಿ ಸೇವೆಯನ್ನ ಮಾಡ್ತಾ ಇದ್ದೇನೆ. ಬೇರೆ ಒಂದು ಕಾಲಕ್ಕೆ ಯೇಸುವನ್ನು ದ್ವೇಷ ಮಾಡ್ತಕ್ಕಂತಹ ವ್ಯಕ್ತಿನ, ಯೇಸು ಅಂದ್ರೆ ನನಗಿಷ್ಟ ಇಲ್ಲ, ಬೈಬಲ್ ಅಂದ್ರೆ ನನಗಿಷ್ಟ ಇಲ್ಲ, ಕ್ರೈಸ್ತರಂದ್ರೆ ನನಗಿಷ್ಟ ಇಲ್ಲ ಅಂತ ಜೀವನದಲ್ಲಿ ನಾನು ಬದುಕಿದಂತಹ ವ್ಯಕ್ತಿ. ಅಷ್ಟೇ ಅಲ್ಲ, ನಾನು ನನ್ನ ಸ್ನೇಹಿತರು ಅವರೆಲ್ಲರೊಟ್ಟಿಗೆ ಕೂಡಿಕೊಂಡು ಎಲ್ಲ ದುಶ್ಚಟಗಳಲ್ಲಿ ಬಿದ್ದು ನಮ್ಮ ಒಂದು ಯೌವನ ಜೀವಿತವನ್ನ ಹಾಳು ಮಾಡಿಕೊಳ್ಳುವಂತಹ ಒಂದು ಮಾರ್ಗದಲ್ಲಿ ನಾನಿದ್ದೆ. ನನ್ನ ಜೀವನದ ಧ್ಯೇಯ ಏನಾಗಿತ್ತು ಅಂತ ನೀವು ಕೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗಬಹುದು. ನನಗೆ ನೌಕರಿ ಮಾಡ್ಬೇಕಂತಕ್ಕಂಥ ಒಂದು ಇಷ್ಟ ಇರಲಿಲ್ಲ. ನಾನು ಬಿ ಎಸ್ ಸಿ ಓದಿದ್ರು ಕೂಡ ನನಗೆ ನೌಕರಿ ಮಾಡುವಂತ ಒಂದು ಇಷ್ಟ ಇರಲಿಲ್ಲ. ನನ್ನ ಜೀವನದ ಉದ್ದೇಶ ಏನಾಗಿತ್ತು, ಕ್ರೈಸ್ತರು, ಕ್ರಿಶ್ಚಿಯನ್ ಮತ್ತು ಮುಸ್ಲಿಮರನ್ನ ಕೊಲೆ ಮಾಡ್ಬೇಕನ್ನೋದು ನನಗೆ ಉದ್ದೇಶ ಇತ್ತು. ಅಷ್ಟು ನಾನು ದ್ವೇಷ ಮಾಡ್ತಾ ಇದ್ದೆ. ಆದ್ರೆ ಇವತ್ತಿನ ದಿನ ದೇವರು ನನ್ನನ್ನ ತನ್ನ ಸೇವೆ ಮಾಡಿಸ್ಕೊಳ್ಳೋದಕ್ಕಾಗಿ ಕಳೆದ ಸುಮಾರು 30 ವರ್ಷಗಳಿಂದ ದೇವರು ನಮ್ಮನ್ನು ಉಪಯೋಗಿಸ್ಕೊತಾ ಇದ್ದಾನೆ. ದೇವರಿಗೆ ಸ್ತೋತ್ರವಾಗಲಿ. ಯೇಸುವಿಗೆ ಅಸಾಧ್ಯವಿರತಕ್ಕಂಥದ್ದು ಯಾವುದೂ ಇಲ್ಲ ಪ್ರಿಯರೇ. ಆಮೆನ್, ಹಲ್ಲೆಲೂಯಾ. ನಾನು ನಡುವೆ ನನಗೆ ಆಮೇನ್ ಕೇಳೋ ಅಭ್ಯಾಸ ಇದೆ. ನೀವು ಊಟ ಮಾಡುವಾಗ ಉಪ್ಪಿನಕಾಯಿ ಬೇಕಲ್ಲ ನಿಮಗೆ, ಹಾಗೆ ನನಗೆ ಆಮೇನ್ ಬೇಕಾಗ್ತದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆಮೆನ್. ಸೊ ನಾವು ದೇವರ ವಾಕ್ಯಕ್ಕೆ ಹೋಗೋಣ. ಇವತ್ತು ಪಾಸ್ಟರ್ ಜೀವನ್ ಅವರ ಹಾಡು ಹಾಡಿದ್ರು. ಆ ಹಾಡು, ನಮ್ಮ ವಾಕ್ಯ ಮತ್ತು ಎಲ್ಲ ವಿಷಯಗಳು ಕೂಡ ಇದು ಒಂದೇ ಒಂದು ಸಾಲಿನಲ್ಲಿ ಹೋಗ್ತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಇದು ನಾವು ಪ್ಲಾನ್ ಮಾಡಿಲ್ಲ. ನಾವು ಬರೀ ಮೀಟಿಂಗ್ ಒಂದು ಪ್ಲಾನ್ ಮಾಡಿದ್ದು. ನಾನೇನು ಹೇಳಬೇಕು, ಅವರೇನು ಹಾಡಬೇಕು, ಇದನ್ನ ಇವತ್ತು ಪ್ಲಾನ್ ಮಾಡಿಲ್ಲ. ಮೊದಲನೇ ಸಲ ನಾವೆಲ್ಲ ಭೇಟಿ ಆಗ್ತಾ ಇದ್ದೇವೆ. ಇವತ್ತು ನಮ್ಮ ಜೀವನದಲ್ಲಿ ಮೊದಲನೇ ಸಲ ನಾವು ಭೇಟಿ ಆಗಿದ್ದು. ನಮಗೆ ಮಾತಾಡೋಕ್ಕೂ ಸಮಯ ಸಿಕ್ಕಿಲ್ಲ ಇವತ್ತು, ಹೌದಾ? ಆದ್ರೂ ಕೂಡ ದೇವರ ಆತ್ಮನು ನಡೆಸ್ತಾನೆ ಇದ್ದಾನೆ ಇವತ್ತು ಪ್ರಾರಂಭದಿಂದ ಕೂಡ. ಆಮೆನ್, ಹಲ್ಲೆಲೂಯಾ. ನಾನು ನಿಮ್ಮ ಮುಂದೆ ಕೆಲವು ವಾಕ್ಯವನ್ನು ಓದೋಕೆ ನಾನು ಇಷ್ಟಪಡ್ತೇನೆ. ಲೂಕನು ಬರೆದ ಸುವಾರ್ತೆಯಲ್ಲಿ 5ನೇ ಅಧ್ಯಾಯದಿಂದ ಕೆಲವು ವಾಕ್ಯವನ್ನು ನಾನು ಓದ್ತೇನೆ. ಲೂಕನು ಬರೆದ ಸುವಾರ್ತೆ 5ನೇ ಅಧ್ಯಾಯ. ಒಂದಾನೊಂದು ದಿವಸ ಜನರು ಒತ್ತಾಗಿ ಬಂದು ಆತನ ಮೇಲೆ ಬಿದ್ದುಕೊಂಡು ದೇವರ ವಾಕ್ಯವನ್ನು ಕೇಳುತ್ತಿರಲು ಗೆನೆಸರೆತ್ ಕೆರೆಯ ಅಂಚಿನಲ್ಲಿ ನಿಂತಿದ್ದ ಆತನು ಆ ಕೆರೆಯ ದಡದಲ್ಲಿ 2 ದೋಣಿಗಳನ್ನು ಕಂಡನು. ಬೆಸ್ತರು ಅವುಗಳೊಳಗಿಂದ ಹೊರಗೆ ಬಂದು ತಮ್ಮ ಬಲೆಗಳನ್ನು ತೊಳೆಯುತ್ತಿದ್ದರು. ಆ ದೋಣಿಗಳಲ್ಲಿ ಸೀಮೋನನ ಒಂದು ದೋಣಿಯು ಆತನು ಹತ್ತಿ
ದಡದಿಂದ ಸ್ವಲ್ಪ ದೂರಕ್ಕೆ ನೂಕಬೇಕೆಂದು ಅವನನ್ನು ಕೇಳಿಕೊಂಡನು. ತರುವಾಯ ಆತನು ಕೂತುಕೊಂಡು ದೋಣಿಯೊಳಗಿಂದಲೇ ಆ ಜನರ ಗುಂಪಿಗೆ ಉಪದೇಶ ಮಾಡಿದನು. ಮಾತನಾಡುವುದನ್ನು ಮುಗಿಸಿದ ಮೇಲೆ ಸೀಮೋನನಿಗೆ ಆಳವಾದ ಸ್ಥಳಕ್ಕೆ ದೋಣಿಯನ್ನು ನಡೆಸಿ ಮೀನು ಬೇಟೆಗಾಗಿ ನಿಮ್ಮ ಬಲೆಗಳನ್ನು ಹಾಕಿರಿ ಎಂದು ಹೇಳಿದನು. ಅದಕ್ಕೆ ಸೀಮೋನನು, ಗುರುವೇ, ನಾವು ರಾತ್ರಿಯೆಲ್ಲ ಪ್ರಯಾಸ ಪಟ್ಟರೂ ಏನೂ ಸಿಕ್ಕಲಿಲ್ಲ, ಆದರೆ ನಿನ್ನ ಮಾತಿನ ಮೇಲೆ ಬಲೆಗಳನ್ನು ಹಾಕುತ್ತೇನೆ ಅಂದರು. ಹಾಕಿದ ಮೇಲೆ ಮೀನುಗಳು ರಾಶಿ ರಾಶಿಯಾಗಿ ಸಿಕ್ಕಿಕೊಂಡು ಅವರ ಬಲೆಗಳು ಹರಿದು ಹೋಗುತ್ತಿದ್ದವು. ಆಗ ಅವರು ಮತ್ತೊಂದು ದೋಣಿಯಲ್ಲಿದ್ದ ತಮ್ಮ ಪಾಲುಗಾರರಿಗೆ, ನೀವು ಬಂದು ನಮಗೆ ನೆರವಾಗಬೇಕೆಂದು ಸನ್ನೆ ಮಾಡಿದರು. ಅವರು ಬಂದು ಆ 2 ದೋಣಿಗಳಲ್ಲಿ ಮೀನುಗಳನ್ನು ತುಂಬಿಸಲು ಅವು ಮುಳುಗುವ ಹಾಗಾದವು. ಸೀಮೋನ್ ಪೇತ್ರನು ಇದನ್ನು ಕಂಡು ಯೇಸುವಿನ ಮೊಣಕಾಲಿಗೆ ಬಿದ್ದು, ಸ್ವಾಮಿ, ನಾನು ಪಾಪಾತ್ಮನು, ನನ್ನನ್ನು ಬಿಟ್ಟು ಹೋಗಬೇಕೆಂದು ಅಂದನು. ಯಾಕೆಂದರೆ ಅವನಿಗೂ ಅವರ ಸಂಗಡ ಇದ್ದವರೆಲ್ಲರಿಗೂ ತಾವು ಹಿಡಿದ ಮೀನುಗಳ ನಿಮಿತ್ತ ವಿಸ್ಮಯ ಹಿಡಿದಿತ್ತು. ಸೀಮೋನನ ಪಾಲುಗಾರರಾಗಿದ್ದಂತಹ ಜೆಬೆದಾಯನ ಮಕ್ಕಳಾದ ಯಾಕೋಬನು, ಯೋಹಾನನು ಹಾಗೆಯೇ ವಿಸ್ಮಯಪಟ್ಟರು. ಯೇಸು ಸೀಮೋನನಿಗೆ, ಅಂಜಬೇಡ, ಇಂದಿನಿಂದ ನೀನು ಮನುಷ್ಯರನ್ನು ಹಿಡಿಯುವ ಮೀನುಗಾರನಾಗುವಿ ಎಂದು ಹೇಳಿದನು. ಅವರು ತಮ್ಮ ದೋಣಿಗಳನ್ನು ದಡಕ್ಕೆ ತಂದು ಎಲ್ಲವನ್ನು ಬಿಟ್ಟು ಆತನನ್ನು ಹಿಂಬಾಲಿಸಿದರು. ಆಮೆನ್. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್. ಇಲ್ಲಿ ಯೇಸುವಿನ ಜೀವನ ಚರಿತ್ರೆಯಲ್ಲಿ ಆಗಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂತಹ ಒಂದು ಘಟನೆ ಇದೆ. ಈ ಓದಿರುವಂತಹ ಶಾಸ್ತ್ರ ಭಾಗವನ್ನ, ವೇದ ಒಂದು ಭಾಗವನ್ನು ನಾನು ಇದು ಪವರ್ ಪ್ಯಾಕ್ಟ್, ದೇವರ ಶಕ್ತಿಯಿಂದ ತುಂಬಿಕೊಂಡಿರ್ತಕ್ಕಂತಹ ಒಂದು ಶಾಸ್ತ್ರ ಭಾಗ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಇಲ್ಲಿಬ್ಬರು ಅಣ್ಣ ತಮ್ಮಂದಿರಿದ್ದಾರೆ. ಅವರಿಬ್ರು ಮೀನುಗಾರ. ಮೀನು ಹಿಡಿದು ಮೀನುಗಳನ್ನ ಮಾರಿ ಅದರಿಂದ ಹೊಟ್ಟೆ ತುಂಬಿಸಿಕೊಳ್ಳುವುದು ಅವರ ಕಸುವಾಗಿತ್ತು. ಇಂಥ ಪರಿಸ್ಥಿತಿಯಲ್ಲಿ ಅವ್ರು ಹೋಗ್ತಾರೆ, ರಾತ್ರಿ ಎಲ್ಲ ಮೀನು ಹಿಡಿತಾರೆ. ಆದ್ರೆ ಅವರಿಗೆ ಒಂದು ಕೂಡ ಮೀನು ಸಿಗಲ್ಲ. ಪೂರ್ತಿ ರಾತ್ರಿ ಪ್ರಯತ್ನ ಮಾಡ್ತಾರೆ. ಕೊನೆಗೆ ಮೀನು ಒಂದು ಸಿಗದೇ ಇರುವ ಒಂದು ಪರಿಸ್ಥಿತಿಯಲ್ಲಿ ಅವರು ದಡಕ್ಕೆ ಬಂದು ತಮ್ಮ 2 ದೋಣಿಗಳನ್ನಲ್ಲಿ ಬಿಟ್ಟು ದಡದಲ್ಲಿ ಬಂದು ಕೂತ್ಕೊಂಡು ಅಲ್ಲಿ ತಮ್ಮ ಬಲೆಗಳನ್ನು ಅವರು ತೊಳಿತಾ ಇರ್ತಾರೆ. ಯಾಕೆಂದ್ರೆ ಆ ಬಲೆಯಲ್ಲಿ ಮೀನುಗಳು ಸಿಕ್ಕಿರಲ್ಲ, ಬರೀ ಕಸ ಅದರಲ್ಲಿ ಸಿಕ್ಕಿ ಬಿದ್ದಿರ್ತಾರೆ. ಅದನ್ನು ಅವರು ತೆಗಿತಾ ಅಲ್ಲಿ ಕ್ಲೀನ್ ಮಾಡ್ತಾ ಕೂತಿರ್ತಾರೆ. ಆ ಪರಿಸ್ಥಿತಿಯಲ್ಲಿನೇ ಯೇಸು ಕ್ರಿಸ್ತನು ಆ ಗೆನೆಸರೇತ್ ಎನ್ನುವಂತಹ ಒಂದು ದಡದಲ್ಲಿ ಹೋಗ್ತಾ ಇರ್ತಾರೆ. ಹೋಗುವಾಗ ಈ 2 ದೋಣಿಗಳು ಖಾಲಿ ಇರುವುದನ್ನ ನೋಡ್ತಾನೆ. ಆ ದೋಣಿಯನ್ನು ಹತ್ತಿ ಕೂತ್ಕೊಂಡು ಅಲ್ಲಿ ನೆರೆದಿರ್ತಕ್ಕಂಥ ಜನರಿಗೆ ದೇವರ ವಾಕ್ಯವನ್ನು ಅಲ್ಲಿ ಉಪದೇಶ ಮಾಡ್ತಾರೆ. ಇದು ಅಲ್ಲಿ ಇರ್ತಕ್ಕಂತಹ ಒಂದು ಘಟನೆಯ ಒಂದು ಭಾಗ. ಯೇಸು ಕ್ರಿಸ್ತನು ಆ ಒಂದು ದೋಣಿಗಳ ಒಡೆಯನಾಗಿರ್ತಕ್ಕಂಥ ಸೀಮೋನನು ಅಥವಾ ಪೇತ್ರನಿಗೆ ಹೇಳ್ತಾನೆ, ಬಾ ನಾವು ಹೋಗೋಣ, ಮೀನು ಹಿಡಿಯೋಣ ಅಂತೇಳಿ ಕರ್ಕೊಂಡು ಹೋಗ್ತಾನೆ. ಹೋದಾಗ ಎಲ್ಲಿ ಆ ಸಮುದ್ರದ ಮಧ್ಯದಲ್ಲಿ ಹೋಗಿ ಇಲ್ಲಿ ಬಲೆಯನ್ನು ಹಾಕಂತೇಳಿ ಸ್ವಾಮಿ ಹೇಳ್ತಾನೆ. ಹೇಳಿದಾಗ ಆಗ ಸೀಮೋನ್ ಏನ್ ಹೇಳ್ತಾನೆ, ಸ್ವಾಮಿ, ನಾವು ರಾತ್ರಿಯೆಲ್ಲ ಇದೇ ಸ್ಥಳದಲ್ಲೇನೆ ಜಾಸ್ತಿ ನಾವು ಬಲೆ ಹಾಕಿದ್ದು, ಇದೇ ಸ್ಥಳದಲ್ಲಿ ಬಲೆ ಹಾಕಿದ್ದೇವೆ, ನಮ್ಮ ತೋಳುಗಳೆಲ್ಲ ಸೋತು ಹೋಗಿದೆ, ಒಂದು ಮೀನು ಕೂಡ ಸಿಗ್ಲಿಲ್ಲ ಪ್ರಭು. ನಮ್ಮ ಮನೆಯಲ್ಲಿ ದೊಡ್ಡ ಸಮಸ್ಯೆಗಳಿದಾವೆ, ನಾವು ಹೊಟ್ಟೆ ತುಂಬಿಸ್ಕೋಬೇಕು. ಇವಾಗ ನಾವು ಮೀನಿಲ್ಲ, ಮೀನು ಮಾರೋದಕ್ಕೆ ನಮ್ಮಿಂದ ಆಗಲ್ಲ. ಮೀನು ಮಾರಕ್ಕಾಗಲ್ಲ ಅಂದ್ರೆ ಮನೆಗೆ ಹಣ ತೆಗೆದುಕೊಂಡು ಹೋಗಕ್ ಆಗೋದಿಲ್ಲ. ಮನೆಯ ಸಮಸ್ಯೆಗಳನ್ನ ಹೇಗೆ ನಾವು ತೀರಿಸಬೇಕು ಎನ್ನುವಂತ ಒಂದು ಸಮಸ್ಯೆಯಲ್ಲಿ ಅವರಿದ್ದಾರೆ. ಪ್ರೇರೆ ಮುಂದಿನ ವಾಕ್ಯವನ್ನು ಓದಿದಾಗೆ ಮತ್ತೊಂದು ಸುವಾರ್ತೆಯಲ್ಲಿ ನಮ್ಗೆ ಕಂಡು ಬರ್ತದೆ, ಆ ಸೀಮೋನ ಅತ್ತೆಗೆ ಜ್ವರ ಬಂದಿದೆ. ಅಂದ್ರೆ ಮನೆಯಲ್ಲಿ ಪೇಷಂಟ್ ಇದ್ದಾರೆ, ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಅಥವಾ ತೋರಿಸ್ಬೇಕು. ಈಗ ಅವರ ಹತ್ರ ಒಂದು ಹಣ ಇಲ್ಲ.
ಆ ಒಂದು ದುಃಖದ ಪರಿಸ್ಥಿತಿಯಲ್ಲಿ ಅಲ್ಲಿ ಇರುವಾಗ ಯೇಸು ಕ್ರಿಸ್ತನು ಆ ಸೀಮೋನಿಗೆ ಹೇಳ್ತಾ ಇದ್ದಾನೆ, ನೀನು ಇಲ್ಲಿ ಬಲೆ ಹಾಕು ಅಂತ ಹೇಳ್ತಾನೆ. ಆ ಬಲೆ ಹಾಕು ಅಂತ ಹೇಳುವಾಗ ಪೇತ್ರನ ಏನ್ ಹೇಳ್ತಾನೆ ಗೊತ್ತಾ, ಸ್ವಾಮಿ ನಾವು ಬಹಳ ಪ್ರಯತ್ನ ಮಾಡಿದ್ದೇವೆ, ಆದ್ರೆ ಈಗ ನಿನ್ನ ಮಾತಿನ ಮೇಲೆ ನಾವು ಬಲೆ ಹಾಕ್ತೀವಿ ಅಂತ ಹೇಳಿ ಅವರು ಬಲೆಯನ್ನು ಹಾಕಿದಾಗ ಬಲೆಗಳು ಹರಿದು ಹೋಗುವಷ್ಟು ಮೀನುಗಳು ಅದರಲ್ಲಿ ತುಂಬಿಕೊಂಡು ಅಂತ ಹೇಳ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಆ ಬಲೆ ಎಳೆಯದಕ್ಕೆ ಆಗ್ತಾ ಇಲ್ಲ, ಎಳೆಯಕ್ಕೆ ಹೋದ್ರೆ ಬಲೆಗಳ ಹರಿತಾ ಇದೆ. ಅವರು ತಮ್ಮ ಸ್ನೇಹಿತರಿಗೆ, ಪಾರ್ಟ್ನರ್ಸ್ಗೆ, ಪಾಲುಗಾರರಿಗೆ ಕರೀತಾರೆ. ಅವರು ಬಂದು ಅದನ್ನ ಎತ್ತಿ ಹಾಕಿದಾಗೆ ಒಂದು ದೋಣಿ ಅಲ್ಲ ಪ್ರೇರೆ, 2 ದೋಣಿಗಳು ಕೂಡ ಮೀನಿನಿಂದ ತುಂಬಿದವು ಅಂತ ಹೇಳ್ತಾ ಇದೆ ಅಲ್ಲಿ. ಆಮೆನ್, ಹಲ್ಲೆಲೂಯ. ಒಂದು ದೋಣಿ ಅಲ್ಲ, 2 ದೋಣಿಗಳು ಮೀನಿನಿಂದ ತುಂಬಿ ದೋಣಿಗಳು ಮುಳುಗುವಂತೆ ಆಯಿತು. ಅಷ್ಟೊಂದು ಮೀನುಗಳಲ್ಲಿ. ಅದಾದ್ಮೇಲೆ ಪೇತ್ರನು ಯೇಸುವಿನ ಕಾಲು ಬೀಳ್ತಾನೆ. ಕಾಲು ಬಿದ್ದು, ಸ್ವಾಮಿ ನಾನು ಪಾಪಾತ್ಮನಾಗಿದ್ದೇನೆ, ನಾನು ಪಾಪಾತ್ಮನ ಸ್ವಾಮಿ. ನಾನು ಮೊದಲು ಅದರ ಸಾರಾಂಶ ಹೇಳ್ತೀನಿ, ಆನಂತರ ಅದರಿಂದ ಏನು ಕಲಿತೀವೋ ಅದನ್ನು ನಾನು ಹೇಳ್ತೇನೆ. ಏಕೆಂದ್ರೆ ಅಲ್ಲಿ ಏನು ನಡೀತೋ ನಮ್ಗೆ ಗೊತ್ತಿಲ್ಲ ಅಂದ್ರೆ ನಾನು ಮುಂದೆ ಹೇಳೋದು ನಿಮ್ಗೆ ಏನು ಅರ್ಥ ಆಗಲ್ಲ. ನಾನು ಪಾಪಾತ್ಮನ ಅಂತ ಹೇಳ್ತಾ ಇದ್ದಾನೆ, ಸ್ವಾಮಿಯ ಕಾಲು ಬೀಳ್ತಾ ಇದ್ದಾನೆ. ಅದನ್ನ ಹೇಳ್ತಾನೆ, ಸ್ವಾಮಿ ನಿನ್ನ ಮಾತಿನಲ್ಲಿ ಇಷ್ಟು ಶಕ್ತಿ ಇದೆ, ನಮ್ಮ 2 ದೋಣಿಗಳು ತುಂಬಿ ಬಿಡ್ತು, ನೀನು ಹೋಗ್ಬಿಡು, ನಾವು ಪಾಪಿಗಳು, ನಮ್ಮ ಹತ್ರ ಯಾಕಿದೆಯಾ ನೀನಂತ ಆತನ ಕೇಳ್ತಾನೆ. ಆ ಪರಿಸ್ಥಿತಿಯಲ್ಲಿ ಸ್ವಾಮಿ ಏನ್ ಹೇಳ್ತಾನೆ ಗೊತ್ತಾ, ಸೀಮೋನನೇ ನೀನು ಬರೀ ಮೀನು ಹಿಡಿತಾ ಇದ್ದೆ, ಇನ್ನು ಮುಂದೆ ಮನುಷ್ಯರನ್ನು ಹಿಡಿಯುವ ಮೀನುಗಾರನಾಗಿ ಬೆಸ್ತನಾಗಿ ನಾನು ಮಾಡ್ತೇನೆ ಅಂತ ಹೇಳ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ಗಾಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೆನ್. ಓಕೆ, ನಾವು ಇದು ಅಲ್ಲಿರ್ತಕ್ಕಂಥ ಒಂದು ಘಟನೆ. ಈಗ ನಾವು ನೋಡೋಣ, ಇದ್ರಿಂದ ನಾವೇನು ಕಲಿತೇವೆ ಅಂತ ಹೇಳ್ಬಿಟ್ಟು. 2 ಅಣ್ಣ ತಮ್ಮಂದಿರು ತಮ್ಮ ಜೀವಿತದಲ್ಲಿ ಸೋತು ಹೋಗಿರ್ತಕ್ಕಂತಹ ಒಂದು ಕುಟುಂಬ. ಅವರ ಜೀವಿತದಲ್ಲಿ ಒಂದು ಹಣದ ಕೊರತೆ, ಒಂದು ಹಣದ ತೊಂದರೆ ಅಲ್ಲಿ ಇದೆ. ಆ ಪರಿಸ್ಥಿತಿಯಲ್ಲಿ ಪ್ರೇರೆ ಅವರು ಆ ದುಃಖದಲ್ಲಿರುವಾಗ ಅವರು ತಮ್ಮ ಬಲೆಗಳನ್ನು ಅವರು ತೊಳಿ ಇದ್ದಿರ್ಬೋದು. ನಾವು ಈ ಬಲೆಯನ್ನು ಖರೀದಿ ಮಾಡಿದೀವಲ್ಲ, ಆ ಒಂದು ಸಮಯ ಬಹುಶಃ ಒಳ್ಳೆ ಸಮಯ ಆಗಿಲ್ಲ ಏನೋ ಅಂತ ಅವರು ಮಾತಾಡ್ತಾ ಇದ್ದಿರ್ಬೋದು. ಯಾಕೆ ನಾವು ಅವಂತೂ ಪ್ರಯತ್ನ ಮಾಡಿದ್ದೇವೆ, ನಮ್ಮ ಪ್ರಯತ್ನದಲ್ಲಿ ಸ್ವಲ್ಪ ಕೂಡ ದೋಷವಿಲ್ಲ. ನಾವು ಪೂರ್ತಿ ರಾತ್ರಿ ಒಂದಾದ ನಂತರ ಒಂದು ಇಡೀ ಸಮುದ್ರದ ಎಲ್ಲಾ ಭಾಗಗಳನ್ನ ನಾವು ಹುಡುಕಿ ಅಲ್ಲಿ ಹೋಗಿ ನಾವು ಏನ್ ಮಾಡ್ತೇವೆ, ಬಲೆಗಳನ್ನ ಹಾಕಿದ್ದೇವೆ ನಾವು. ಆದ್ರೂ ಕೂಡ ಒಂದು ಕೂಡ ನಮ್ಗೆ ಸಿಗ್ತಾ ಇಲ್ಲ ಅಲ್ಲಿ. ಯಾಕೆ ಸಿಗ್ತಾ ಇಲ್ಲ ಅವರಿಗೆ? ಹಲ್ಲೆಲೂಯಾ. ಅವ್ರು ಕೂತ್ಕೊಂಡು ವಿಚಾರ ಮಾಡ್ತಾ ಇದ್ದಾರೆ, ಬಹುಶಃ ನಾವು ಈ ದೋಣಿಯನ್ನ ಖರೀದಿ ಮಾಡಿದ್ವಲ್ಲ, ಅದ್ರ ಟೈಮ್ ಏನು ಸರಿಗಿದ್ದಿಲ್ಲ ಅನ್ನಿಸ್ತದೆ. ಅಥವಾ ನಾವು ಈ ಮೀನ್ ಹಿಡಿಯೋದು ನಾವು ಬರುವಾಗ ಸಮಯ ಸರಿಯಾಗಿದ್ದಿಲ್ಲ ಅಂತ ಅವ್ರ ಆಲೋಚನೆ ಮಾಡಿರ್ಬೋದು. ಅಥವಾ ನಾನು ಇವತ್ತು ಯಾರ ಮುಖ ನೋಡಿದನೋ ಅಂತ ಅವ್ರ ಆಲೋಚನೆ ಮಾಡ್ತಾ ಇದ್ದಿರ್ಬೋದು ಪ್ರೇರೆ. ನಿಮ್ಗೆ ಗೊತ್ತು, ಅನೇಕ ವಿಚಾರ ಇರ್ತಕ್ಕಂಥ ಜನ ಸಮಾಜದಲ್ಲಿ ಇರ್ತಾರೆ. ಎಲ್ಲರ ವಿಚಾರಗಳು ಬೇರೆ ಬೇರೆ. ನಾವು ಜೀವನದಲ್ಲಿ ಸೋತು ಹೋಗಿರುವಾಗ ನಾವು ಆ ಸೋಲಿಗೆ ಅನೇಕ ಪ್ರಶ್ನೆಗಳನ್ನ ನಾವು ಕೇಳುವುದಲ್ಲದೆ ಅದಕ್ಕೆ ಅನೇಕ ಕಾರಣಗಳನ್ನು ಕೂಡ ನಾವೇ ಕಲ್ಪಿಸಿಕೊಳ್ತಾ ಇದ್ದೇವೆ. ಇವತ್ತಿನ ದಿನ ಸಮಾಜದಲ್ಲಿ ಅನೇಕ ಕುಟುಂಬದವರು ಇದ್ದಿರಬಹುದು. ಅವರ ಕುಟುಂಬದಲ್ಲಿ ಇವತ್ತು ಕೊರತೆ ಇದ್ದಿರಬಹುದು, ಸೋಲುಗಳಿದ್ದಿರಬಹುದು. ಅವರು ಬಲೆಯನ್ನು ಬೀಸಿ ರಾತ್ರಿಯೆಲ್ಲಾ ಅವರು ಪ್ರಯಾಸ ಪಟ್ಟ ಹಾಗೆ ನಾವು ದುಡಿತಾ ಇದ್ದೇವೆ. ನಾವು ಇಲ್ಲಿ ಕೆಲಸ ಆದ್ಮೇಲೆ ಅಲ್ಲಿ ಕೆಲಸ ಮಾಡ್ತೇವೆ, ಅಲ್ಲಾದ್ಮೇಲೆ ಇಲ್ಲಿ ಕೆಲಸ ಮಾಡ್ತೇವೆ, ಈ ಊರಲ್ಲಿ ಕೆಲಸ ಮಾಡ್ತೇವೆ, ಈ ಊರಲ್ಲಿ ನಮ್ಗೆ ಯಶಸ್ಸು ಸಿಗದೆ ಇದ್ರೆ ಮತ್ತೊಂದು ಊರಿಗೆ ಹೋಗ್ತಾ ಇದ್ದೇವೆ ನಾವು. ದೇವರೇ, ಯಾವತ್ತು ನಮ್ಮ ಜೀವನ ಒಳ್ಳೇದಾಗ್ತದೆ ಸ್ವಾಮಿ, ನಮ್ಮ ಜೀವನದಲ್ಲಿ ಯಾವತ್ತೂ ಆಶೀರ್ವಾದ ಬರ್ತದೆ.
ದೇವರೇ, ನಾನು ಬರೀ ಕಷ್ಟದಲ್ಲಿ ನಾನು ಇರ್ತಾ ಇದ್ದೇನೆ ಸ್ವಾಮಿ, ನಾನು ಕಣ್ಣೀರಿನಲ್ಲಿ ನಾನು ಇರ್ತಾ ಇದ್ದೇನೆ. ನಾನು ಏನು ದುಡಿದ್ರು ಕೂಡ, ಏನು ಕೆಲಸ ಮಾಡಿದ್ರು ಕೂಡ ನನ್ನ ಜೀವನದಲ್ಲಿ ಒಂದು ಶಾಂತಿ ಇಲ್ಲ, ನನ್ನ ಜೀವನದಲ್ಲಿ ಒಂದು ಸಮೃದ್ಧಿ ಇಲ್ಲ, ನನ್ನ ಜೀವನದಲ್ಲಿ ನನ್ನ ಕೊರತೆಗಳು ಹೋಗ್ತಾ ಇಲ್ಲ ಅನ್ನುವಂತ ಒಂದು ಕಣ್ಣೀರಿನಲ್ಲಿ ಇವತ್ತಿನ ದಿನ ನೀವಿದ್ದೀರಾ ಪ್ರಿಯರೇ. ಇವರಿಬ್ಬರು ಅಣ್ಣ ತಮ್ಮಂದ್ರ ಅದೇ ರೀತಿಯಲ್ಲಿ ಕೂತ್ಕೊಂಡಿದ್ದಾರೆ. ಅವ್ರಿಗೆ ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ, ಕಣ್ಣೀರು ಹಾಕ್ತಾ ಅವರು ಆ ಸ್ಥಳದಲ್ಲಿ ಅವರು ವಿಚಾರ ಮಾಡ್ತಾ ಇದ್ದಾರೆ. ಅವರು ಏನ್ ಮಾಡುದು, ಮನೆಗೆ ಹೇಗೆ ಹೋಗುದು, ಮನೆಗೆ ಹೋಗುವಾಗ ಏನಾದ್ರೂ ನಾನು ಧಾನ್ಯಗಳನ್ನ ತೆಗೆದುಕೊಂಡು ಹೋಗ್ಬೇಕಾಗಿದೆ, ಅಡಿಗೆ ಮಾಡ್ಬೇಕಾಗಿದೆ, ಊಟ ಮಾಡ್ಬೇಕಾಗಿದೆ, ನಮ್ಮ ಹತ್ರ ಹಣ ಇಲ್ಲಲ್ಲ, ಹೇಗೆ ಹೋಗೋದು, ಹೇಗೆ ಮುಖ ತೋರಿಸೋದು ತನ್ನ ಹೆಂಡತಿ ಅಂತ ಎಂಬುದಾಗಿ ಅವರು ವಿಚಾರ ಮಾಡ್ತಾ ಇದ್ದಾರೆ ಪ್ರೇರಣೆ. ಅಂತ ಒಂದು ದುಃಖದ ಪರಿಸ್ಥಿತಿಯಲ್ಲಿ 2 ದೋಣಿಗಳ ಖಾಲಿ ಇದ್ದವಲ್ಲಿ, ಖಾಲಿ ಇರುವ ದೋಣಿಗಳನ್ನ ಯೇಸು ಕ್ರಿಸ್ತನು ನೋಡಿದನು ಅಂತ ಹೇಳ್ತಾ ಇದೆ ವಾಕ್ಯ. ನೀನು ಎಲ್ಲಿ ಸೋತಿದ್ದೀಯಾ, ನೀನು ಯಾವ ಆಫೀಸ್ನಲ್ಲಿ ಸೋತಿದ್ದೀಯೋ, ಅಥವಾ ನಿನ್ನ ಹೊಲ ಬೆಳೀತಾ ಇಲ್ಲ ಅಂತ ಹೇಳಿ ಅದು ಖಾಲಿ ಬಿದ್ದಿದೆನಾ ಇವತ್ತು, ಅಥವಾ ನಿನ್ನ ಬಿಸ್ನೆಸ್ ಅದು ಸರಿಯಾಗಿ ನಡೀತಾ ಇಲ್ಲ ಅಂತ ಹೇಳಿ ಅದು ಖಾಲಿ ಬಿದ್ದಿದೆನಾ, ಅದು ಒಂದು ಕಡೆ, ನೀನೊಂದು ಕಡೆ, ನಿನ್ನ ಜೀವನ ಒಂದು ಕಡೆ, ನಿನ್ನ ಕೆಲಸ ಒಂದು ಕಡೆ, ನಿನ್ನ ಕುಟುಂಬ ಒಂದು ಕಡೆ, ನೀನೊಂದು ಕಡೆ ಇರುವಂತ ಇಂಥ ಒಂದು ಪರಿಸ್ಥಿತಿಯಲ್ಲಿ ನೀನಿರೋದಾದಲ್ಲಿ ಇವತ್ತು ಯೇಸು ಕ್ರಿಸ್ತನ ಕಣ್ಣು ಆ ಖಾಲಿ ಇರುವ ದೋಣಿಗಳ ಮೇಲೆ ಬಿದ್ದಿದೆ. ಆ ಖಾಲಿ ಬೆಳೆಯದೆ ಇರುವಂತಹ ಪಡವಾಗಿರುವ ಹೊಲದ ಮೇಲೆ ಯೇಸುವ ಕಣ್ಣಿಟ್ಟಿದ್ದಾನೆ. ನನ್ನ ಮಗಳೇ, ಯೇಸು ಕ್ರಿಸ್ತನ ಹುಡುಕಿಕೊಂಡು ಇವರು ಹೋಗಲಿಲ್ಲ, ಯೇಸು ಅವರನ್ನು ಹುಡ್ಕೊಂಡು ಬರ್ತಾ ಇದ್ದಾನೆ. ಹಲ್ಲೆಲೂಯಾ. ಇವರೆಲ್ಲ ಹುಡ್ಕೊಂಡು ಹೋಗಿ ಅವರು ಸೋತು ಹೋಗಿದ್ರು, ಎಲ್ಲವರ ಕೆಲಸ ಆಗ್ತಾ ಇಲ್ಲ, ನಾನು ಏನ್ ಮಾಡ್ಲಿ ಈಗ? ಅವರು ದುಃಖದಲ್ಲಿ, ನಿರಾಶೆಯಲ್ಲಿ, ಜೀವಿತದಲ್ಲಿ ಏನು ಮಾಡ್ಬೇಕೆನ್ನುವಂತ ಜಿಗುಪ್ಸೆಯಲ್ಲಿ ಆ ಪರಿಸ್ಥಿತಿಯಲ್ಲಿ ಅವರು ಇರುವಾಗ ಕರ್ತನ ಕಣ್ಣುಗಳು, ಈ ಸೃಷ್ಟಿಯನ್ನು ಉಂಟು ಮಾಡಿರುವಂತಹ ಯೇಸು ದೇವರ ಕಣ್ಣುಗಳು ಆ 2 ಖಾಲಿ ದೋಣಿಗಳ ಮೇಲೆ ಬಿತ್ತು ಪ್ರಿಯರೇ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಆ ದೋಣಿಯಲ್ಲಿ ಪ್ರವೇಶ ಮಾಡ್ತಾ ಇದ್ದಾನೆ. ಇವತ್ತು ನೀವಿಲ್ಲಿ ಕೂತಿದ್ದೀರಿ, ನಿಮ್ಮ ಜೀವನದ ಯಾವ ವಿಷಯದಲ್ಲಿ ಸೋಲಿದೇನೋ ನನಗೆ ಗೊತ್ತಿಲ್ಲ, ಯಾವ ವಿಷಯದಲ್ಲಿ ನೀವು ಸೋತು ಹೋಗಿದ್ದೀರೋ, ಯಾವ ವಿಷಯದಲ್ಲಿ ನಿಮಗೆ ಕಣ್ಣೀರಿದೇನೋ ನನಗೆ ಗೊತ್ತಿಲ್ಲ. ಅದು ಎಲ್ಲ ಇದ್ದಿರಬಹುದು, ನೀವು ಸುತ್ತಮುತ್ತಲು ಯಾವುದೋ ಹಳ್ಳಿಯಿಂದ ಬಂದಿರಬಹುದು, ಅಥವಾ ನೀವು ಕಪ್ಪಲ ಬುದ್ಧಿಯಿಂದಲೇ ಬಂದಿರಬಹುದು. ಅದು ಒಂದು ಕಡೆ, ನೀವೊಂದು ಕಡೆ ಇದ್ದರೂ ಕೂಡ ಯೇಸು ಕ್ರಿಸ್ತನ ಕಣ್ಣು ಆ ಸೋತು ಹೋಗಿರುವ ಒಂದು ಸ್ಥಳದಲ್ಲಿ ಆತ ನಿಂತಿದ್ದಾನ ಪ್ರಿಯರೇ. ಹಲ್ಲೆಲೂಯಾ. ನಿಮ್ಮ ಬಿಸಿನೆಸ್ ನಲ್ಲಿ, ನಿಮ್ಮ ಅಂಗಡಿಯಲ್ಲಿ, ನಿಮ್ಮ ಒಂದು ಹೊಲಗಳಲ್ಲಿ, ನಿಮ್ಮ ಒಂದು ಸ್ಥಳಗಳಲ್ಲಿ, ಬಾವಿಯಲ್ಲಿ, ಬೋರ್ನಲ್ಲಿ ನೀರಿಲ್ಲ, ಅದಿಲ್ಲ, ಏನೇ ಸಮಸ್ಯೆ ಇದ್ರು ಕೂಡ ಅಲ್ಲಿ ಯೇಸು ಕ್ರಿಸ್ತನ ಇವತ್ತಿನ ದಿನ ಆತನು ನಿಂತುಕೊಂಡಿದ್ದಾನೆ. ಆತನು ಹೇಳ್ತಾ ಇದ್ದಾನೆ, ಇವರು ಇನ್ನೂ ಪ್ರಯಾಸ ಪಡ್ತಾನೆ ಇದ್ದಾರೆ. ಅವರು ಯೇಸು ಕ್ರಿಸ್ತನ ದೋಣಿಯಲ್ಲಿ ಕೂತಿದ್ದವರಿಗೆ ಗೊತ್ತಾಗಲಿಲ್ಲ. ಸ್ವಾಮಿ ಕರೀತಾನೆ, ಸೀಮೋನ್ನೇ, ಸ್ವಲ್ಪ ದೋಣಿಯನ್ನು ನೀರಿನಲ್ಲಿ ಆಳಕ್ಕೆ ನೂಕಪ್ಪ, ನಾನು ಜನರ ಜೊತೆ ಮಾತಾಡಬೇಕು ಅಂತ. ಯೇಸು ಕ್ರಿಸ್ತನು ಈಗ ನಾನು ಹೇಗೆ ದೇವರ ವಾಕ್ಯ ಹೇಳ್ತಾ ಇದ್ದೇನೋ ಹಾಗೇನೆ ದೇವರ ವಾಕ್ಯವನ್ನು ಯೇಸು ಕ್ರಿಸ್ತನು ಹೇಳಿದ. ಅದಾದ ಮೇಲೆ ಈಗ ಯೇಸುವಿನ ಕಣ್ಣು ಸೀಮೋನ್ನ ಮೇಲೆ ಬೀಳ್ತಾ ಇದೆ. ಹಲ್ಲೆಲೂಯಾ. ಯೇಸುವು ಮೊದಲು ಸೀಮೋನನ ಸಮಸ್ಯೆಯನ್ನ ಹಿಡಿದನು. ಆಮೆನ್. ಸೀಮೋನನಿಗೆ ಯಾವ ವಿಷಯದಲ್ಲಿ ಫೇಲ್ ಆಗಿದ್ದನೋ ಅದನ್ನ ಕೈಗೆತ್ಕೊಳ್ತಾ ಇದ್ದಾನೆ ಆತನ ಯೇಸು ಸ್ವಾಮಿ. ಆ ನಂತರ ಸೀಮೋನನಿಗೆ ಹೇಳ್ತಾ ಇದ್ದಾನೆ, ಬಾ ಹೋಗೋಣ ನಾವಿಬ್ಬರು ಈಗ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಸೀಮೋನನು, ಆತನ ಅಣ್ಣನು, ಆ ತಮ್ಮನ ಇಬ್ಬರು ಮತ್ತೆ ಯೇಸು ಸೇರ್ಕೊಂಡು ದೋಣಿಯಲ್ಲಿ ಸಮುದ್ರದಲ್ಲಿ ಹೋಗ್ತಾನೆ ಇದ್ದಾರೆ. ಒಂದು ಸ್ಥಳಕ್ಕೆ ಬಂದ ಮೇಲೆ ಸ್ವಾಮಿ ಹೇಳಿದನು, ಇಲ್ಲಿ ನಿಲ್ಲಿಸ, ಹಾಕು ಬಲೆ ಹಾಕಬೇಕಾ? ಸ್ವಾಮಿ ಏನ್ ಹೇಳ್ತಾ ಇದೀಯ? ಇದೇ ಸ್ಥಳ ನಾನು ಸೋತೋಗಿದ್ದೀನಿ, ನಾನು ವಿ ಆರ್ ಫೇಲ್ಯೂರ್ಸ್,
ಸೋತೋಗಿದ್ದೀವಿ ಸ್ವಾಮಿ, ಇಲ್ಲಿ ಏನು ಬರಲ್ಲ. ಬಹಳ ವರ್ಷ ನಾವು ಪ್ರಯತ್ನ ಪಟ್ಟಿದ್ದೀವಿ, ಬಿತ್ತಿ ಬಿತ್ತಿ ಬೇಜಾರಾಯ್ತು, ಪ್ರಯತ್ನ ಪಟ್ಟು ಬೇಜಾರಾಯ್ತು ಸ್ವಾಮಿ. ನಾನು ಈ ವ್ಯಾಪಾರ ಮಾಡಿ ಬಹಳ ವರ್ಷದಿಂದ ಮಾಡಿ ನಾನು ಬಹಳ ಎಕ್ಸ್ಪರ್ಟ್ ಇದ್ದೀನಿ ದೇವರೇ, ಆದ್ರೂ ನಾನು ಫೇಲ್ ಆಗಿದ್ದೀನಿ. ಇವತ್ತಿನ ದಿನ ಏನ್ ಆಗ್ತಾ ಇಲ್ಲ ನನ್ನ ಸ್ವಾಮಿ. ಇವತ್ತು ನೀನು ಆ ಪರಿಸ್ಥಿತಿಯಲ್ಲಿ ಇದ್ದೀಯಾ? ನೀನು ಅನೇಕ ಪ್ರಯಾಸ ನೀನು ಪಟ್ಟಿದ್ದೀಯ. ನೀನು ಈ ಹೊತ್ತು ನಿರೀಕ್ಷೆಯನ್ನು ಕಳೆದುಕೊಂಡವನಾಗಿ ನೀನು ಈ ಸ್ಥಳದಲ್ಲಿ ಇದ್ದೀಯ. ನಿರೀಕ್ಷೆಯನ್ನು ಕಳೆದುಕೊಂಡವಳಾಗಿ ನೀನು ಇಲ್ಲಿದ್ದೀಯ. ಇನ್ನೇನು ಆಗಲ್ಲ ನನ್ನ ಜೀವಿತದಲ್ಲಿ. ಅವ್ರಿಗೆ ಹೇಳಿದೆ, ಇವ್ರಿಗೆ ಹೇಳಿದೆ, ಸಂಬಂಧಿಕರಿಗೆ ಹೇಳಿದೆ, ಮಾಮಗೆ ಹೇಳಿದೆ, ಕಾಕಾಗೆ ಹೇಳಿದೆ, ಅತ್ತಗೆ ಹೇಳಿದೆ, ಪಕ್ಕದವ್ರಿಗೆ ಹೇಳಿದೆ, ನಾನು ಸ್ನೇಹಿತರಿಗೆ ಹೇಳಿದೆ, ಯಾರು ನನಗೆ ಸಹಾಯ ಮಾಡ್ತಾ ಇಲ್ಲ. ಸೋತೋಗ್ಬಿಟ್ಟಿದ್ದೀನಿ ನಾನು. ಎಲ್ರು ಬರೀ ಮಾತಾಡಿದರು, ಎಲ್ರು ಮಾತಾಡಿದ್ರು, ಎಲ್ಲ ಸಂಬಂಧಿಕರುಗಳು ಮಾತಾಡಿದ್ರು, ಏನು ಸಹಾಯ ಆಗಲಿಲ್ಲ. ಸಂಬಂಧಿಕರು ಒಂದು ಅಯ್ಯೋ ಅಂದ್ರು, ಇಲ್ಲಿ ಬಿಡು ಒಳ್ಳೇದಾಗ್ತದೆ, ಇಲ್ಲ ಈ ಬಿಸ್ನೆಸ್ ಬಿಟ್ಟು ಬೇರೆ ಏನ್ ಮಾಡ್ತೀನಿ ನೋಡ್ ಹೋಗು, ಅನೇಕ ಸಲಹೆಗಳನ್ನು ಅವರಿಗೆ ಕೊಡ್ತಾ ಇದ್ರು. ಆದ್ರೆ ಆಯ್ತೇನಲ್ಲಿ ಯಾರ ಮಾತುಗಳವರಿಗೆ ಸಹಾಯ ಮಾಡಕ್ ಆಗಲಿಲ್ಲ ಪ್ರೇರೆ. ಭಾವನಾತ್ಮಕವಾಗಿ ಮಾತ್ರ ಅವರಿಗೆ ಒಂದು ಸಮಾಧಾನ ಕೊಟ್ಟಿರಬಹುದು, ಆದ್ರೆ ಸಮಸ್ಯೆಗೆ ಸಮಾಧಾನವನ್ನು ಮಾತ್ರ ಕೊಡಕ್ ಆಗಲಿಲ್ಲ. ಆಗ ಸ್ವಾಮಿ ಹೇಳ್ತಾ ಇದ್ದಾನೆ, ಏನ್ ಹೇಳ್ತಿದ್ದಾನೆ ಇಲ್ಲಿ ಹಾಕ್ನಿ. ಸೀಮೋನನು ಸ್ವಾಮಿ ಮಾತನ್ನ ಕೇಳಿದ. ಸ್ವಾಮಿಗೆ ಏನ್ ಹೇಳ್ತಾನೆ, ಸ್ವಾಮಿ ರಾತ್ರಿ ನಾನು ಪ್ರಯಾಸ ಪಟ್ಟಿರಬಹುದು, ಆದ್ರೆ ನಿನ್ನ ಮಾತಿನ ಮೇಲೆ ನಾನು ಈ ದಿನ ಇವತ್ತಿಲ್ಲಿ ಬಲೆ ಹಾಕ್ತೇನೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಮಾತಿನ ಮರ್ಮವನ್ನು ಅರ್ಥ ಮಾಡ್ಕೊಳ್ಳಿ. ಈ ಮಾತಿನಲ್ಲಿ ಇರುವಂತಹ ಮರ್ಮವನ್ನ ಅರ್ಥ ಮಾಡ್ಕೊಳ್ಳಿ ನೀವು. ನಮ್ಮ ಜೀವನದಲ್ಲಿ ನಾವು ಎಷ್ಟೇ ಸೋತು ಹೋಗಿರ್ಬೋದು, ಅದಕ್ಕಿನ್ನೇನು ಏನಂತಾರೆ, ಅದು ಪುನಃ ಒಳ್ಳೇದಾಗೋದೇ ಇಲ್ಲ ಅನ್ನುವಂತ ಒಂದು ಪರಿಸ್ಥಿತಿಲಿ ನಾವಿದ್ರು ಕೂಡ ನೀನ್ ಅಂತ ಇರ್ಬೋದು, ಇನ್ನೇನಿದು ಮುಗೀತು ಅಂತ ಅನ್ಕೊಂಡಿರ್ಬಹುದು. ಆದ್ರೆ ಯೇಸು ಅಲ್ಲಿ ಬಂದು ಹೇಳ್ತಾನೆ, ಇಲ್ಲ ಇಂದಿನಿಂದ ಒಂದು ಪ್ರಾರಂಭ ಮಾಡ್ತೇನೆ ಅಂತ ಹೇಳ್ತಾನೆ. ನೀನು ಮುಗೀತು ಅಂತ ಅಂದ್ಕೊಳ್ತಾ ಇರ್ಬಹುದು. ಇನ್ನೇನು ಇದು ಯಾವ ನದಿ ನನಗೆ ಅನ್ನ ಕೊಡ್ತಾ ಇತ್ತು, ಯಾವ ಸಮುದ್ರ ಅನ್ನ ಕೊಡ್ತಾ ಇತ್ತು, ಅದರಲ್ಲಿ ಬಿದ್ದು ನಾನು ಸಾಯಿಲ್ಲ, ನಾನು ಆತ್ಮಹತ್ಯೆ ಮಾಡಿಕೊಳ್ಳಲ್ಲ ಅಂತ ನೀನು ವಿಚಾರ ಮಾಡ್ತಾ ಇದ್ರೆ, ಅದೇ ಸ್ಥಳದಲ್ಲಿನೇ ಯೇಸು ಕ್ರಿಸ್ತನು ನಿನಗೆ ಜೀವವನ್ನು ಕೊಡುವಂತ ದೇವನಾಗಿದ್ದಾನೆ. ಹಲ್ಲೆಲೂಯ. ಪೇತ್ರನು ಬಲಿಯನ್ನು ಬೀಸ್ತಾ ಇದ್ದಾನೆ. ಆತನಿಗೆ ಒಂದು ಹೊಸ ನಿರೀಕ್ಷೆ ಬರ್ತಾ ಇದೆ, ಹೊಸ ಆಶೆ ಉಂಟಾಗ್ತಾ ಇದೆ. ಎಷ್ಟೋ ಜನ ಏನಾದ್ರು ಹೇಳಿದ್ರು, ಆದ್ರೆ ಈತನ ಮಾತಲ್ಲಿ ಏನೋ ಒಂದು ಬೇರೆ ಇದೆ, ಈತನ ಮಾತುಗಳೇ ಬೇರೆ ಇದೆ. ಅವರೆಲ್ಲ ಹೇಳಿದ ಮಾತುಗಳಿಗೆ, ಈ ಯೇಸು ಹೇಳಿದ ಮಾತುಗಳಿಗೆ ಏನೋ ವ್ಯತ್ಯಾಸ ಇದೆ. ಈ ಮಾತುಗಳು ನನ್ನಲ್ಲಿ ಜೀವವನ್ನು ಉಂಟು ಮಾಡುವ ಮಾತುಗಳಾಗಿವೆ. ಈ ಮಾತುಗಳು ಒಣಗಿರುವ ಆ ಒಂದು ಗಿಡದಲ್ಲಿ ಕೂಡ ಚಿಗುರಿಸಿ ಅದನ್ನು ಗಿಡ ಮಾಡುವ ಬಲವು ಈತನ ಮಾತುಗಳಲ್ಲಿ ಇದೆ. ಹಲ್ಲೆಲೂಯ. ಪ್ರಯಾಸ ಪಡ್ತೀವಿ ಪ್ರೇರೆ, ನಾವು ಬಹಳ ಪ್ರಯಾಸ ಪಡ್ತಾ ಇದ್ದೇವೆ. ಪೇತ್ರನಲ್ಲಿ ಬಲೆ ಹಾಕ್ತಾ ಇದ್ದಾನೆ. ಬಲೆ ಹಾಕಿದಾಗ ಅಲ್ಲಿ ಏನಾಯ್ತು ನಾವು ಓದಿದ್ದೇವೆ. 2 ದೋಣಿಗಳು ತುಂಬುವಷ್ಟು ಅಲ್ಲಿ ಮೀನು ರಾಶಿ ರಾಶಿಯಾಗಿ ಅವರಿಗೆ ಸಿಗ್ತಾ ಇದೆ. ಹಲ್ಲೆಲೂಯ, ಹಲ್ಲೆಲೂಯ. ಏನಿರ್ಲಿಲ್ಲ, ಬರೀ ಕಷ್ಟ ಕಣ್ಣೀರು ಇರುವಂತ ಒಂದು ಕುಟುಂಬದಲ್ಲಿ ಯೇಸುವು ತಾನಾಗಿನೇ ಬರ್ತಾ ಇದ್ದಾನೆ. ಇವ್ರು ಯಾರು ಹುಡುಕಿಕೊಂಡು ಹೋಗಲಿಲ್ಲ. ಇವತ್ತಿನ ದಿನ
ಈ ಗ್ರಾಮಕ್ಕೆ ನಾವು ಮನುಷ್ಯರು ಬರಲಿಲ್ಲ, ಯೇಸು ಸ್ವಾಮಿ ಬರ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ನಾವು ಬರ್ತಾ ಇಲ್ಲ. ಇವತ್ತಿನ ದಿನ ನೀವು ನಮ್ಮನ್ನು ನೋಡುವುದಕ್ಕಾಗಿ ಬಂದಿದ್ರೆ ನಿಮಗೇನು ಸಿಗಲ್ಲ. ನೀವು ಯೇಸುವನ್ನ ನೋಡುವುದಕ್ಕಾಗಿ ಬಂದಿದ್ರೆ ಆ ಖಾಲಿ ಬಿದ್ದಿರುವಂತಹದ್ದು ತುಂಬಲ್ಪಡುತ್ತದೆ. ಹಲ್ಲೆಲೂಯಾ. ನಿನ್ನ ಜೀವಿತದಲ್ಲಿ ಸತ್ತು ಹೋಗಿರುವ ಆಶೀರ್ವಾದವು ಪುನಃ ಎದ್ದು ಮೇಲಕ್ಕೆ ಬರುವಂತದ್ದಾಗಿದೆ. ಹಲ್ಲೆಲೂಯಾ. ನೀನು ಕಣ್ಣೀರಲ್ಲಿ ನೀನು ಇರ್ತಾ ಇದ್ರೆ ನಿನ್ನ ಕಣ್ಣೀರನ್ನು ಒರೆಸುವ ಆ ಒಂದು ಜೀವದ ನಾಯಕ ಇವತ್ತಿನ ದಿನ ಈ ಗ್ರಾಮಕ್ಕೆ ಭೇಟಿಯನ್ನು ಕೊಡ್ತಾ ಇದ್ದಾನೆ. ಹಲ್ಲೆಲೂಯಾ. ಆತನು ಕರೀತಾ ಇದ್ದಾನೆ. ಸೀಮೋನನೇ ಬಾ ಅಂತ ಕರೆದ ಹಾಗೆ ನಿನ್ನನ್ನು ಆತನು ಕರೀತಾ ಇದ್ದಾನೆ. ಒಂದು ಕಾಲಕ್ಕೆ ಯೇಸುವನ್ನು ದ್ವೇಷ ಮಾಡಿರುವಂತಹ ವ್ಯಕ್ತಿ ನಾನು. ನಮ್ಮ ಮನೆಯಲ್ಲಿ ಎಲ್ರು ಚರ್ಚ್ಗೆ ಹೋಗ್ತಾ ಇದ್ರೆ ನಾನು ಹೋಗ್ತಾ ಇರ್ಲಿಲ್ಲ, ವಿರೋಧ ಮಾಡ್ತಾ ಇದ್ದಂತ ವ್ಯಕ್ತಿ. ಪ್ರಿಯರೇ, ನನ್ನನ್ನು ಯೇಸು ಕ್ರಿಸ್ತನು ಒಂದಿನ ಕರೆದ. ಹಲ್ಲೆಲೂಯಾ. ನನ್ನ ಜೀವಿತವನ್ನು ಬದಲಾಯಿಸಿದ ಆತ. ಪ್ರಿಯರೇ, ಕ್ರಿಶ್ಚಿಯನ್ ಅನ್ನುವಂಥದ್ದು ಒಂದು ಧರ್ಮ ಅಲ್ಲ. ನನಗೆ ಅನ್ನಿಸ್ತಾ ಇತ್ತು ಮೊದಲು ಇದು ಒಂದು ಧರ್ಮ ಅಂತ. ನನ್ನ ತಲೆಯಲ್ಲಿ ನನ್ನ ಬ್ರೈನ್ ವಾಶ್ ಮಾಡಿದ್ರು ಇದು ಧರ್ಮ ಇದು ಒಂದು ಜಾತಿ ಅಂತ. ಇದು ಧರ್ಮವಲ್ಲ. ಧರ್ಮ ಆಗಿದ್ರೆ ನಾನು ಇವತ್ತು ಯೇಸುವಿನ ಹಿಂದೆ ಬರ್ತಾ ಇರಲಿಲ್ಲ. ನಿತ್ಯ ಜೀವಕ್ಕೆ ಇರ್ತಕ್ಕಂತಹ ಮಾರ್ಗವಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಜೀವಿತವನ್ನು ಬದಲಾಯಿಸುವಂತಹ ಒಂದು ಮಾರ್ಗವಾಗಿದೆ ಪ್ರಿಯರೇ. ಇದು ವಿಚಾರಗಳನ್ನು ಬದಲಾಯಿಸುವಂತಹ ಮಾರ್ಗವಾಗಿದೆ. ಒಂದು ಕಾಲಕ್ಕೆ ದ್ವೇಷ ಮಾಡ್ತಾ ಇದ್ದಂತ ನಾನು ಒಂದು ಕಾಲಕ್ಕೆ ನನ್ನ ಸ್ನೇಹಿತರೊಟ್ಟಿಗೆ ಕೂಡ್ಕೊಂಡು ಗುಂಡ ಹಾಗೆ ತಿರುಗಾಡ್ತಾ ಬಡದಾಡ್ತಾ ಇದ್ದಂತ ನಾನು ಇವತ್ತಿನ ದಿನ ಅಂತ ಒಂದು ಕೆಟ್ಟ ಜೀವಿತವನ್ನು ಬಿಟ್ಟು ಒಳ್ಳೆ ಜೀವಿತಕ್ಕೆ ಬಂದಿದ್ದಕ್ಕೆ ಕಾರಣ ಯೇಸು ಕ್ರಿಸ್ತನಾಗಿದ್ದಾನೆ. ಸೀಮೋನನಿಗೆ ಕರೆದ ಯೇಸುವು, ನನ್ನನ್ನು ಕರೆದ ಯೇಸುವು ನಿಮ್ಮನ್ನು ಕರೀತಾ ಇದ್ದಾನೆ. ಎಂಥದೇ ದೊಡ್ಡ ಕೆಟ್ಟ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ಆ ಪರಿಸ್ಥಿತಿಯನ್ನು ಆತನು ಬದಲಾಯಿಸಬಲ್ಲನು ಪ್ರಿಯರೇ. ಪೇತ್ರನಿಗೆ ಕೊನೆಗೆ ಏನ್ ಹೇಳಿದ ಗೊತ್ತಾ? ಸ್ವಾಮಿ, ನಾನು ನಿನ್ನನ್ನು ಮನುಷ್ಯರನ್ನು ಹಿಡಿಯುವವನಾಗಿ ಮಾಡ್ತೇನೆ. ಜೀವಿತವೇ ಬದಲಾಯಿತು. ಅವನ ಪ್ರೊಫೆಷನ್ ಬದಲಾಯಿತು. ಅವನ ಪರ್ಸನಾಲಿಟಿ ಬದಲಾಯಿತು. ಕ್ಷಣ ಮಾತ್ರದ ಭೇಟಿಯಿಂದ ಇವತ್ತು ಯಾರನ್ನ ಭೇಟಿ ಆಗೋದಕ್ಕಾಗಿ ನಾವೆಲ್ಲಿ ಬಂದಿದ್ದೇವೆ? ಯೇಸುವನ್ನ ಭೇಟಿ ಆಗ್ರಿ. ಆತನ ಕರೀತಾ ಇದ್ದಾನೆ ನಿಮ್ಮನ್ನು. ಹಲ್ಲೆಲೂಯಾ. ನಿಮ್ಗೆ ಗೊತ್ತಾ, ಆ ಸಮುದ್ರದ ದಡದಲ್ಲಿ ಬರೀ ಇವರು 4 ಜನ ಇರ್ಲಿಲ್ಲ, ಸಾವಿರಾರು ಜನ ಇದ್ರು. ಆದ್ರೆ ಜೀವಿತ ಬದಲಾಗಿದ್ದು ಕೇವಲ 4 ಜನರಿಗೆ ಮಾತ್ರ. ಯಾಕೆ? ಇವರು ಯೇಸುವಿನ ಜೊತೆಗೆ ಹೋಗಿದ್ದಕ್ಕಾಗಿ. ಎಲ್ರು ನಿಮ್ ಹಾಗೆ ಕೂತ್ಕೊಂಡು ವಾಕ್ಯ ಕೇಳಿದ್ರು, ಬಹಳ ಚೆನ್ನಾಗಿ ಹೇಳಿದ್ರು. ಯಾರಂದ್ರು ವಾಕ್ಯ ಹೇಳಿದ್ರು, ಯಾರಂದ್ರೆ ಭಾಷಣ ಮಾಡಿದ್ರು, ಅವ್ರವ್ರ ಮನಸ್ಸಿನ ಹಾಗೆ ಏನೇನೋ ಹೇಳ್ಬಿಟ್ರು. ಎಲ್ರು ಮನೆಗೆ ಹೋಗ್ಬಿಟ್ರು. ಆದ್ರೆ 4 ಜನ ಮಾತ್ರ ಅವರು ಖಾಲಿ ಮನೆಗೆ ಹೋಗಲಿಲ್ಲ. ಅವರು ಭಾಷಣ ಕೇಳಕ್ಕಾಗಿ ಬರ್ಲಿಲ್ಲ, ಅವರು ಬರೀ ವಾಕ್ಯ ಕೇಳಕ್ಕಾಗಿ ಬರ್ಲಿಲ್ಲ. ಆ ವಾಕ್ಯವನ್ನು ಮಾತಾಡುವ ವ್ಯಕ್ತಿಯನ್ನು ಮನೆಗೆ ತೆಗೆದುಕೊಂಡು ಹೋಗುವವರಾಗಿ ಬಂದಿದ್ದರು. ಹಲ್ಲೆಲೂಯಾ. ಇವತ್ತು ನೀನಿಲ್ಲಿದ್ದೀಯಾ? ನಿಮ್ಮ ಜೀವಿತದ ಪರಿಸ್ಥಿತಿಗಳೇನಾಗಿರಬಹುದು? ಆ 4 ಜನರಲ್ಲಿ ನೀವೊಬ್ಬರು ಆಗ್ತಿರೋ, ಅಥವಾ ಅಲ್ಲಿ ಸಾವಿರಾರು ಜನ ಬಂದ್ರು ಹೋದ್ರು ಹಾಗೆ ನಾವು ಒಬ್ಬರು ಆಗ್ತೀವೋ? ಯಾವ ಗುಂಪಿನಲ್ಲಿ ನಾವು ಇದ್ದೇವೆ ಇವತ್ತು? ಹಲ್ಲೆಲೂಯಾ. ಯೇಸುವು ನಮ್ಮನ್ನು ಕರೀತಾ ಇದ್ದಾನೆ. ಸೀಮೋನನೇ, ನೀನು ಸೋತು ಹೋಗಿದ್ದೀಯಾ, ನೀನು ಕಣ್ಣೀರಿನಲ್ಲಿದೀಯಾ, ನೀನು ದುಃಖದಲ್ಲಿದ್ದೀಯಾ, ನಿನ್ನ ಜೀವಿತದಲ್ಲಿ ಏನು ಮಾಡ್ಬೇಕೆನ್ನೋ ನಿನಗೆ ಅರ್ಥ ಆಗ್ತಾ ಇಲ್ಲ, ಗೊತ್ತಾಗ್ತಾ ಇಲ್ಲ ನಿನಗೆ. ಬಾ, ನನ್ನೊಟ್ಟಿಗೆ ಬಾ. ಎಲ್ಲಿಗೆ ಬರ್ಲಿ ಸ್ವಾಮಿ? ನೀನು